ಇತ್ತನವರಿಗೆ ಸಮಯವನು ದೇವೋತ್ತಮನು ನಿಗಮೌಘವು ಅರಸಿದಡೆ ಅತ್ತಲಿತ್ತಲು ಸರಿವಾ ಮುನಿಗಳ ಮನಕ್ಕೆ ಮೈಗೊಡದ ದೇವೋತ್ತಮನು ಅವರಿಗೆ ಸಮಯವನಿತ್ತನು ಹೆತ್ತ ಮಕ್ಕಳು ನಿಲಲಿ ಭಕ್ತರ ನಿತ್ತ ಕರೆ ನೆನೆವರಿಗೆ ತನ್ನನು ತೆತ್ತು ಬದುಕುವೆನೆಂಬ ಬೋಳೆಯರ ರಸ ನಡೆತಂಗ ಭಕ್ತ ಕುಟುಂಬಿ ಭಕ್ತ ಲೋಲುಪ ಪರಮಾತ್ಮ. ಭಕ್ತರೇ ಪರಮಾತ್ಮನನ್ನು ಬಿಟ್ಟರು ಪರಮಾತ್ಮನಿಗೆ ಭಕ್ತರನ್ನು ಬಿಡೋದಕ್ಕಾಗೋದಿಲ್ಲ. ಎಂತಹ ಪ್ರೇಮ ವಿಶೇಷ ವೇದಕ್ಕೆ ಸಿಕ್ಕಿಲ್ಲ. ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಆ ಪರಮಾತ್ಮನನ್ನು ತಿಳಿದೇ ಶಬ್ದರಾಶಿಗಳು ವೇದಗಳು ಹಿಂತಿರುಗಿದ್ವಂತೆ. ವೇದಗಳಿಗೂ ಸಿಗದಂತಹ ಅತ್ತಿತ್ತ ಸರಿಯುವ ಮಹಿಮಾವಲಂಬ ಸನಂದನಾದಿ ಮಹರ್ಷಿಗಳು ಸಹಸ್ರ ವರ್ಷ ತಪಸ್ಸನ್ನು ಆಚರಿಸಿದರೆ ಅವರಿಗೆ ದಕ್ಕಲಿಲ್ಲ. ಎಂಥ ಪ್ರೇಮವೋ! ಪಾಂಡವರ ಸೌಭಾಗ್ಯ ಎಂಥದ್ದು! ಪಾಂಡವರಿಗೆ ಉತ್ಸಾಹದಿಂದ ತಾನೇ ಇದು ನನ್ನದೇ ಕಾರ್ಯ ಅನ್ನುವ ಹಾಗೆ ಇವರನ್ನೆಲ್ಲ ನಾನು ಇವರ ಯೋಗಕ್ಷೇಮವನ್ನೆಲ್ಲ ವಹಿಸಿಕೊಂಡಿದ್ದೇನೆ ಎನ್ನುವ ಹಾಗೆ ಉತ್ಸಾಹದಿಂದ ಬರ್ತಾ ಇದ್ದಾನೆ. ಅದೆಂಥ ಪುಣ್ಯವಂತರು ಪಾಂಡವರು! ಪರಮಾತ್ಮನ ಆ ಭಕ್ತ ಪ್ರೇಮ ಎಂಥದ್ದು ಅಂದರೆ ಹೆತ್ತ ಮಕ್ಕಳು ನಿಲಲಿ. ತನ್ನ ಸ್ವಂತ ಮಕ್ಕಳ ಮೇಲೆ ಪ್ರದ್ಯುಮ್ನಾದಿಗಳ ಮೇಲೆ ಅಂಥ ಪ್ರೇಮವಿಲ್ಲ. ಭಕ್ತರ ಮೇಲೆ ಪ್ರೇಮ. ಹೆತ್ತ ಮಕ್ಕಳಾದರೂ ನಿಲಲಿ, ಭಕ್ತರನ್ನು ಇತ್ತ ಕರೆ, ಅವರು ಬರಲಿ ಮೊದಲು ಅನ್ನುವಂತಹ ವಾತ್ಸಲ್ಯ. ನೆನೆದವರಿಗೆ ತನ್ನನು ತೆತ್ತು ಬದುಕುವನು. ಯಾರು ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳ್ತಾರೋ, ಯಾರು ಭಗವಂತನನ್ನೇ ಅನನ್ಯವಾದಂತಹ ಚಿತ್ತದಿಂದ ಆಶ್ರಯಿಸ್ತಾರೋ ಅವರಿಗೆ ಬೇರೇನೂ ಅಲ್ಲ, ತನ್ನನ್ನೇ ತಾನು ಸಮರ್ಪಣೆ ಮಾಡಿಬಿಡ್ತಾನೆ. ತನ್ನನ್ನೇ ಸಮರ್ಪಣೆ ಅಂದ್ರೇನು? ತನಗೂ ಭಕ್ತರಿಗೂ ಭೇದವಿಲ್ಲ, ತಾನೂ ಭಕ್ತರೂ ಒಂದೇ ಅನ್ನುವ ಹಾಗೆ ಆಗಿಬಿಡ್ತಾನೆ. ಸರ್ವವ್ಯಾಪಿ ಪ್ರಭುರಪಿ ಸದಾ ಏನ ಕ್ಲುಪ್ತಿಂಗತೋಸೌ. ಪರಮಾತ್ಮನ ಪ್ರೇಮ ಎಂಥದ್ದು ಅಂದರೆ ಸರ್ವವ್ಯಾಪಿಯಾಗಿದ್ದರೂ ಕೂಡ ಭಕ್ತರ ಹೃದಯದಲ್ಲಿ ಪುಟ್ಟ ಜಾಗದಲ್ಲಿ ಇದ್ದು ಬಿಡ್ತಾನೆ. ತನ್ನ ಸ್ವಭಾವವನ್ನೇ ಬದಲು ಮಾಡ್ಕೊಂಡ್ಬಿಡ್ತಾನೆ. ತಾನೇ ಭಕ್ತನಾಗಿಬಿಡ್ತಾನೆ. ಹೀಗೆ ತನ್ನನ್ನೇ ಭಕ್ತರಿಗೆ ಕೊಟ್ಟುಕೊಳ್ಳುವ, ತನ್ನನ್ನೇ ಬೀರಿಕೊಳ್ಳುವ ಯೋಗ್ಯತೆ ಭಗವಂತನಿಗೆ ಮಾತ್ರ ಇರುವಂಥದ್ದು. ಹಾಗಾಗಿಯೇ ನಿಜವಾದಂತಹ ಭಕ್ತ ಭಗವತ್ ಸ್ವರೂಪನೇ ಆಗಿಬಿಡ್ತಾನೆ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ತನ್ನನ್ನೇ ಭಕ್ತರಿಗೆ ಕೊಟ್ಟು ತಾನೇ ಭಕ್ತರಾಗುವಂತಹ ಕರುಣಾನಿಧಿ ಮಹಾಮಹಿಮ ದೇವಾದಿದೇವ ಬೋಳೆಯರ ಅರಸ ದೇವದೇವೋತ್ತಮ ನಡೆದು ಬರ್ತಾ ಇದ್ದಾನೆ. ಅವನ ಚಲುವನ್ನು ಏನು ಅಂತ ಹೇಳೋಣ. ಬಲದ ಪದಘಟ್ಟಣೆಯ ರಜದಿಂಬೆಳು ಪಡಗಿದ ಅಂಬರದ ಮಾರ್ಗದ ಝಳದ ಕಿರುಬೆ ಮರುಗಳ ಲಲಿತ ಕಪೋಲ ಮಂಡಲವ ಕೆಳದ ಪಾಯವದಾರುಗಳ ಕಳಕಳದ ಕರುಣಾರಸವ ಸೂಸುವ ಮೆಲುನಗೆಯ ಸಿರಿಮೊಗದ ಕೃಷ್ಣನ ಕಂಡುದ ಕೃಷ್ಣ ಬರುವಂತಹ
ಆ ದೃಶ್ಯ ಎಷ್ಟು ದಿವ್ಯವಾಗಿದೆ. ಸೇನಾ ಸಮೇತನಾಗಿ ಬಂದಿದ್ದಾನೆ. ಆ ಸೇನೆಯ ಪದಘಾತದಿಂದ ಧೂಳೆದ್ದು ಆಕಾಶವನ್ನೇ ಮುಚ್ಚಿಬಿಟ್ಟಿದೆಯಂತೆ. ಅಂಥ ಧೂಳು ಕೃಷ್ಣನ ಮೇಲೆಲ್ಲ ಸ್ವಲ್ಪ ನವಿರಾದಂತಹ ಕೆಂಪಾದಂತಹ ಮಣ್ಣು ಕೃಷ್ಣನ ಮೇಲೂ ಸ್ವಲ್ಪ ಬಿದ್ದಿರಬಹುದು. ಹಾಗೆ ಮಾರ್ಗದ ಆಯಾಸದಿಂದ ಬಿಸಿಲಿನ ಝಳದಿಂದ ಸ್ವಲ್ಪ ಬೆವತಿದ್ದಾನಂತೆ. ಆ ಬೆವರು ಕೂಡ ಭಗವಂತ ಅವನು ನಿತ್ಯ ನವೀನ. ಆ ಬೆಮರೂ ಕೂಡ ಬೆಳಗಿನ ಜಾವದಲ್ಲಿ ಕಮಲದ ಮೇಲೆ ತುಷಾರ ಬಿದ್ದರೆ ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಹಾಗೆ ಬೆಮರೂ ಕೂಡ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಾ ಇತ್ತಂತೆ. ಈ ಪದ್ಯ ಕುಮಾರವ್ಯಾಸನ ಔಚಿತ್ಯ ಪ್ರಜ್ಞೆಯನ್ನು ತೋರಿಸುತ್ತೆ. ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಬೆಲೆ ಬಾಳುವಂತಹ ಪದ್ಯ ಇದು. ಸಹಜವಾದ ಉಕ್ತಿಯನ್ನು ಹೇಳಬೇಕು. ಅಲ್ಲಿಂದ ಪ್ರಯಾಣ ಮಾಡಿ ಬಂದಾಗ ಸ್ವಲ್ಪವೂ ಬೆವತಿರೋದಿಲ್ವೇ, ಅದರಲ್ಲಿ ಸೌಂದರ್ಯವನ್ನು ಹುಡುಕಬೇಕು. ಬೆವತರೂ ಕೂಡ ಕೃಷ್ಣ ಕಮಲದ ಮೇಲೆ ತುಷಾರವಿಟ್ಟಂತೆ ಇನ್ನೂ ಸೊಗಸಾಗಿ ಇನ್ನೂ ಮನೋಹರವಾಗಿ ಕೃಷ್ಣನ ಆ ಮುಖಾರವಿಂದ ಕಾಣ್ತಾ ಇದೆ. ಅಕ್ಕಪಕ್ಕದಲ್ಲಿ ಹೊಗಳು ಭಟ್ರಿದ್ದಾರೆ, ಬಿರುದನ್ನು ಹೇಳ್ತಾ ಇದ್ದಾರೆ. ಕಂಸ ವಿಭಾಡ, ತೃಣಾವರ್ತ ಸಂಹಾರ, ಅಘಾಸುರ ಮರ್ದನ, ದೇವದೇವೋತ್ತಮ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ, ಯಾದವ ಶಿರೋಮಣಿ, ಶ್ರೀಮಾನ್ ಶ್ರೀಕೃಷ್ಣ ಮಹಾರಾಜರು ಆಗಮಿಸುತ್ತಿದ್ದಾರೆ, ಸಾವಧಾನ ಸಾವಧಾನ ಅಂಥೇಳಿ ಬಹುಪರಾಕನ್ನು ಹೇಳ್ತಾ ಇದ್ದಾರೆ. ಕರುಣಾಮೂರ್ತಿ ಶ್ರೀಕೃಷ್ಣ ತನ್ನ ಕಾರುಣ್ಯಾವಲೋಕನದಿಂದ ಜಗತ್ತನ್ನೇ ಉದ್ಧರಿಸ್ತಾ ಇದ್ದಾನೋ, ಎಲ್ಲರ ಪಾಪವನ್ನೂ ನೀಗಿಸ್ತಾ ಇದ್ದಾನೋ ಅನ್ನೋ ಹಾಗೆ ಸಿರಿಮುಖವನ್ನು ಎಲ್ಲರಿಗೂ ತೋರಿಸ್ತಾ ಇದ್ದಾನೆ. ಮಂದಹಾಸವನ್ನು ಬೀರ್ತಾ ಇದ್ದಾನೆ. ಆ ಮೆಲುನಗೆ ಅಮೃತಕ್ಕಿಂತಲೂ ಹೆಚ್ಚು ಅಂತಹ ಪರಮಾತ್ಮನನ್ನು, ಶ್ರೀಕಳೇಬರವನ್ನು ಸೇನೆ ನೋಡ್ತಾ ಇದೆಯಂತೆ. ನೋಡಿದ ಮಾತ್ರದಿಂದ ಅವರೆಲ್ಲರ ಆಯಾಸ, ಅವರೆಲ್ಲರ ದುಃಖ, ಲೋಭ, ಮೋಹ ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಇದೆ. ಪರಮಾತ್ಮನ ದರ್ಶನವನ್ನು ಮಾಡಿದರು.